ಒಂದು ಅದ್ಭುತವಾದ ಮಾತು. ಸ್ವಲ್ಪ ಎಚ್ಚರಿಕೆಯಿಂದ ನಡೆ, ಯಾಕೆಂದರೆ ಯಾವಾಗಲೂ ಹೊಗಳಿಕೆಯ ಸೇತುವೆ ಕೆಳಗೆ ಸ್ವಾರ್ಥದ ನದಿಯು ಹರಿಯುತ್ತದೆ. ಒಂದು ಸಣ್ಣದಾದ ಕತೆ. ಒಬ್ಬ ರಾಜ ಮತ್ತು ಬಿಕಾರಿಯದ್ದು. ಒಂದು ರಾಜ್ಯವು ತುಂಬ ಸಮೃದ್ಧವಾಗಿತ್ತು. ರಾಜನ ಕೀರ್ತಿಯು ಎಲ್ಲ ಕಡೆಯೂ ಚರ್ಚೆಯಾಗುತ್ತಿತ್ತು. ಬೇರೆ ರಾಜ್ಯದ ರಾಜರು ಈ ರಾಜನಿಂದ ಜ್ಞಾನವನ್ನು ಕಲಿಯಲು ಬಯಸುತ್ತಿದ್ದರು. ಅಷ್ಟು ಅದ್ಭುತನಾದ ರಾಜನಾಗಿದ್ದ. ಈ ರಾಜನ ಬಗ್ಗೆ ಜನರು ಹೇಳುತ್ತಿದ್ದರು. ರಾಜನನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಯನ್ನು ರಾಜನ ಮುಂದಿಟ್ಟಾಗ ಅವರಿಗೆ ಪರಿಹಾರ ಸಿಗುತ್ತಿತ್ತು. ಆ ರಾಜ ಒಂದು ಬಾರಿ ತನ್ನ ಪ್ರಜೆಗಳನ್ನು ನೋಡಲು ಬಯಸಿದ. ತನ್ನ ಪ್ರಜೆಗಳ ಸಂತೋಷವನ್ನು, ಜನರ ಕುಶಲವನ್ನು ತಿಳಿಯಲು ಮಂತ್ರಿ ಮತ್ತು ತನ್ನ ಸೈನಿಕರೊಂದಿಗೆ ತಿರುಗಾಡಿಕೊಂಡು ಬರಲು ಹೊರಟ. ಅವನನ್ನು ಕಾಣಲು ಬಂದವರು ತಮ್ಮ ಕಷ್ಟವನ್ನು ಹೇಳಿದರು. ಕೆಲವರು ರಾಜನನ್ನು ಪ್ರಶಂಸೆ ಮಾಡುತ್ತಿದ್ದರು, ಒಳ್ಳೆ ಮಾತು ಹೇಳುತ್ತಿದ್ದರು. ಇನ್ನು ಕೆಲವರು ಕೆಟ್ಟದನ್ನು ಹೇಳುತ್ತಿದ್ದರು. ಕೆಲವರು ಸಲಹೆ ನೀಡುತ್ತಿದ್ದರು. ಯಾವ ಮನುಷ್ಯ ಬಂದರೂ ರಾಜ ಅವರಿಗೆ ಏನಾದರೊಂದು ಕೊಡುತ್ತಿದ್ದ. ಕೆಲವರಿಗೆ ಚಿನ್ನದ ನಾಣ್ಯ, ಇನ್ನು ಕೆಲವರಿಗೆ ಬೆಳ್ಳಿ ನಾಣ್ಯ. ಎಲ್ಲರಿಗೂ ಏನಾದರೊಂದು ಕೊಡುತ್ತಿದ್ದ. ಒಳ್ಳೆ ಮೂಡಿನಲ್ಲಿದ್ದರು. ಆವಾಗ ರಾಜನು ನೋಡಿದನು. ಅವನ ರಾಜ್ಯದಲ್ಲಿ ಒಬ್ಬ ದುಃಖ ಪಡುವ ಮನುಷ್ಯನನ್ನು. ತುಸು ದೂರದಲ್ಲಿ ಒಬ್ಬ ಬಿಕಾರಿ ಕುಳಿತಿದ್ದ. ತನ್ನ ಸೈನಿಕರನ್ನು ಕಳುಹಿಸಿ ಬಿಕಾರಿಯನ್ನು ಕರೆಸಿದ. ರಾಜನು ಎನಿಸಿದನು, ಒಂದು ಬಂಗಾರದ ನಾಣ್ಯ ಕೊಡುತ್ತೇನೆ. ಇದರಿಂದಾಗಿ ಅವನು ದುಡಿಯಲು ಪ್ರಾರಂಭಿಸುವನು, ಏನಾದರೂ ಮಾಡುವನು ಮತ್ತು ಅವನ ಜೀವನ ಸರಿಯಾಗುವುದು. ಬಿಕಾರಿ ಹತ್ತಿರ ಬಂದಾಗ ರಾಜ ಅವನಿಗೊಂದು ಬಂಗಾರದ ನಾಣ್ಯ ಕೊಟ್ಟ. ಬಿಕಾರಿಯು ಬಂಗಾರದ ನಾಣ್ಯವನ್ನು ಕಂಡು ತುಂಬ ಸಂತೋಷಪಟ್ಟನು. ಅವನು ಅವನ ಜೀವಿತಾವಧಿಯಲ್ಲಿ ಇಷ್ಟರವರೆಗೆ ಬಂಗಾರದ ನಾಣ್ಯವನ್ನು ಕಂಡವನಲ್ಲ. ಅವನು ವಾಪಸ್ ಅಲ್ಲಿಯೇ ಹೋದ. ಈ ಮೊದಲು ಕುಳಿತುಕೊಂಡ ಸ್ಥಳಕ್ಕೆ ಅಲ್ಲಿಯೇ ಕುಳಿತುಕೊಂಡ. ಬಂಗಾರದ ನಾಣ್ಯವನ್ನು ತುಂಬ ಜೋರಾಗಿ ಮೇಲಕ್ಕೆ ಹಾರಿಸುತ್ತಿದ್ದ. ತುಂಬ ಎಕ್ಸೈಟ್ಮೆಂಟ್ನಲ್ಲಿದ್ದ. ಇನ್ನೂ ತುಂಬ ಜೋರಾಗಿ ನಾಣ್ಯವನ್ನು ಮೇಲಕ್ಕೆ ಹಾರಿಸಿದ. ನಾಣ್ಯವು ಹೋಗಿ ಚರಂಡಿಯಲ್ಲಿ ಬಿತ್ತು. ರಾಜನು ಇದನ್ನೆಲ್ಲ ನೋಡುತ್ತಿದ್ದ. ರಾಜನು ಬಿಕಾರಿಯ ಎಕ್ಸೈಟ್ಮೆಂಟ್ ಅರ್ಥ ಮಾಡಿಕೊಂಡಿದ್ದ. ಬಿಕಾರಿಯ ಎಕ್ಸೈಟ್ಮೆಂಟ್ನಿಂದಾಗಿ ನಾಣ್ಯವು ಚರಂಡಿಗೆ ಹೋಯಿತು. ಬಿಕಾರಿ ಚರಂಡಿಗೆ ಕೈ ಹಾಕಿ ನಾಣ್ಯವನ್ನು ಹುಡುಕುತ್ತಿದ್ದ. ತುಂಬ ಹೊತ್ತು ಹುಡುಕುತ್ತಿದ್ದ. ರಾಜ ಈ ಮಧ್ಯೆ ಜನರೊಡನೆ ಮಾತನಾಡುತ್ತಿದ್ದ. ರಾಜನಿಗೆ ಅನಿಸಿತು, ಯಾಕೆ ಇನ್ನೊಮ್ಮೆ ಅವನನ್ನು ಕರೆದು ಇನ್ನೊಂದು ನಾಣ್ಯವನ್ನು ಕೊಡಬಾರದು? ಈ ಸಲ ಸೇನಾಪತಿಯನ್ನು ಕಳುಹಿಸಿದ. ಬಿಕಾರಿಯನ್ನು ಕರೆತಂದ. ಮತ್ತೊಂದು ಬಂಗಾರದ ನಾಣ್ಯವನ್ನು ಕೊಟ್ಟ. ಬಿಕಾರಿ ಹೋದ. ಬಂಗಾರದ ನಾಣ್ಯವನ್ನು ಈ ಬಾರಿ ಹರಿದು ಹೋದ ಶರ್ಟ್ನ ಜೇಬಿನಲ್ಲಿಟ್ಟ. ಮತ್ತೆ ಇನ್ನೊಮ್ಮೆ ಚರಂಡಿಯಲ್ಲಿ ಈ ಮೊದಲು ಬಿದ್ದ ನಾಣ್ಯವನ್ನು ಹುಡುಕುತ್ತಿದ್ದ. ರಾಜ ಮತ್ತೆ ಇದನ್ನೆಲ್ಲವನ್ನೂ ನೋಡುತ್ತಿದ್ದ. ರಾಜನಿಗೆ ಅನಿಸಿತು, ಬಹುಶಃ ಒಂದು ನಾಣ್ಯದಿಂದ ಅವನಿಗೆ ಪ್ರಯೋಜನವಾಗದು, 2 ನಾಣ್ಯ ಬೇಕು. ಮತ್ತೆ ಅವನು ಸೈನಿಕನನ್ನು ಕಳುಹಿಸಿದ. ಮತ್ತೆ ಬಿಕಾರಿಯನ್ನು ಕರೆಸಿದ. ಒಂದು ಬಂಗಾರದ ನಾಣ್ಯವನ್ನು ನೀಡಿದ. ಬಿಕಾರಿ ಮತ್ತೆ ಹೋದ. ಅವನತ್ತಿರ ಈಗ 2 ಬಂಗಾರದ ನಾಣ್ಯಗಳಿದ್ದವು. ಮತ್ತೆ ಬಿಕಾರಿ ಈ ಮೊದಲು ಚರಂಡಿಯಲ್ಲಿ ಬಿದ್ದಿದ್ದ ನಾಣ್ಯವನ್ನು ಹುಡುಕಲು ಪ್ರಾರಂಭಿಸಿದ. ರಾಜ ಇದನ್ನೆಲ್ಲ ನೋಡುತ್ತಿದ್ದ. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಬಿಕಾರಿಗೆ ಏನು ಬೇಕಾಗಿದೆ? ಯಾಕೆ ಅವನು ಕಳೆದು ಹೋದ ನಾಣ್ಯದ ಹಿಂದೆ ಬಿದ್ದಿದ್ದಾನೆ? ಅದು ಕಳೆದು ಹೋಗಿದೆ, ಮತ್ತೆ ಸಿಗಲಾರದು. ಪುನಃ ಸೈನಿಕನನ್ನು ಕಳುಹಿಸಿದ. ಬಿಕಾರಿಯನ್ನು ಕರೆಸಿದ. ಮತ್ತೆ ಕೇಳಿದ, ಏನು ಬೇಕಾಗಿದೆ ನಿನಗೆ? 3 ನಾಣ್ಯ ಕೊಟ್ಟೆ, 1 ಕಳೆದು ಹೋಯಿತು, ಪರವಾಗಿಲ್ಲ, 2 ನಿನ್ನ ಬಳಿ ಇದೆ. ಇದರಿಂದ ಜೀವನದಲ್ಲಿ ಸಂತೋಷದಲ್ಲಿ ಇರಬಹುದು. ಬಿಕಾರಿಯು ಹೇಳಿದನು, ಪ್ರಭು, ನಾನು ಆವಾಗ ಸಂತೋಷದಲ್ಲಿರುವೆ, ನನಗೆ ಆ ಚರಂಡಿಯಲ್ಲಿ ಬಿದ್ದ ನಾಣ್ಯ ಸಿಕ್ಕಾಗ. ಈ ಕತೆ ನಮ್ಮ ಮತ್ತು ನಿಮ್ಮದು. ಎಲ್ಲರ ಬಗ್ಗೆ ಈ ಮಾತನ್ನು ಹೇಳುವುದಿಲ್ಲ. ನಮ್ಮಲ್ಲಿ ಕೆಲವರು ಈ ಜಗತ್ತಿನಲ್ಲಿ ಈ ವಿಷಯದಲ್ಲಿ ದುಃಖಿತರಾಗಿದ್ದಾರೆ. ಚರಂಡಿಯಲ್ಲಿ ಬಿದ್ದ ನಾಣ್ಯ ಯಾಕೆ ಸಿಗುವುದಿಲ್ಲ ಎಂದು. ಮೇಲೆ ಇರುವವನು ಅವರಿಗೆ ತುಂಬ ಸಂತೋಷ, ಖುಷಿಯನ್ನು ನೀಡಿದ್ದಾನೆ. ಇನ್ನು ಮುಂದೆ ತುಂಬ ಖುಷಿ ಬರಲಿದೆ. ಕಳೆದು ಹೋದಲ್ಲಿಯೇ ಸಿಲುಕಿಕೊಂಡಾಗ ನಾಳೆ ಎಂದಿಗೂ ಒಳ್ಳೆಯದು ಆಗುವುದಿಲ್ಲ.
ನೆನಪಿನಲ್ಲಿಡಿ. ಆದುದರಿಂದ ಪಾಸ್ಟ್ನಲ್ಲಿ ಆದುದನ್ನು ಮರೆತು ಬಿಡಿ. ಫ್ಯೂಚರ್ಗಾಗಿ ತಯಾರಿ ಮಾಡಿ. ಮತ್ತೆ ಅದೇ ಮಾತು, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.